ಉಪ್ಪಿ ಸರ್ ಏನಾದರೂ ಪ್ರಜಾಕಿ ಆಗಿದ್ರೆ ನಾವು ಈ ತರ ಮಾಡಬಹುದು ಅಂತ ಏನಾದರೂ ಟೀಸರ್ ತೋರಿಸಿರಬಹುದಾ? ಈ ಮೂವಿ ಇಂಡೈರೆಕ್ಟ್ ಆಗಿ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ, ಅದು ಬಿಟ್ಟು ಬೇರೆ ಯಾರೋ ಏನೋ ಮಾಡ್ದ ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡು ಇರಬೇಡಿ ಅಂತ ತೋರಿಸಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಬರೀ ಮಾರ್ವೆಲ್, DC ಅಥವಾ ಬೇರೆ ಹಾಲಿವುಡ್ ರಿಲೇಟೆಡ್ ಬಗ್ಗೆ ಮಾತಾಡ್ತೀನಿ. ಕನ್ನಡದಲ್ಲಿ ನಾನು ನೋಡಿರುವ ರೀಸೆಂಟ್ ಮೂವೀಸ್ಗಳಲ್ಲಿ ಬ್ಲಿಂಕ್ ಮೂವಿ ಬಿಟ್ಟರೆ ನನಗಿದೊಂದೇ ಮೂವಿ ಒಂದು ಪ್ಯೂರ್ ಸಿನಿಮಾ ಅನಿಸಿದ್ದು. ಒಂಥರ ಸೋಷಿಯಲಿಸ್ಟಿಕ್ ಸೂಪರ್ ಹೀರೋ ಮೂವಿ ಅನ್ಬಹುದು. ಸೊ ಇವತ್ತು ನಮ್ಮ ಚಾನೆಲ್ ಅಲ್ಲಿ ಅಂದ್ರೆ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್, DC ಬಗ್ಗೆ ಮಾತಾಡ್ತೀವಿ, ಆದರೆ ಇವತ್ತು ನಾವು UI ಮೂವಿ ಬಗ್ಗೆ ಮಾತಾಡೋಣ. ಸೊ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು, ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಸೊ ಉಪ್ಪಿ ಸರ್ ಡೈರೆಕ್ಟ್ ಮಾಡಿರುವ ಮೂವೀಸ್ ನೋಡಿದರೆ ನಿಮಗೆ ಈ ಮೂವಿ ಯಾವುದೇ ಥರ ಸರ್ಪ್ರೈಸ್ ಅನ್ಸಲ್ಲ. ಯಾಕಂದರೆ ಅವ್ರು ಮಾಡಿರುವ ಎಲ್ಲ ಮೂವೀಸ್ ಕೂಡ ಅಷ್ಟು ಸರ್ಪ್ರೈಸಿಂಗ್ ಆಗಿರುತ್ತೆ. ಆ್ಯಂಡ್ ಸ್ಪೆಷಲಿ ಈ ಮೂವಿ ಅಂತೂ ಹಾಲಿವುಡ್ ಲೆವೆಲ್ ಥರ ಇತ್ತು. UI ಮೂವಿ ಒಂದು ಲಾಂಗ್ ಅವೈಟೆಡ್ ಪ್ಯಾನ್ ಇಂಡಿಯಾ ಮೂವಿ. ಕನ್ನಡ, ತೆಲುಗು ಅಲ್ಲಿ ಸೂಪರ್ ಹಿಟ್ ಆಗ್ತಿದೆ. ಇಂಗ್ಲೀಷಲ್ಲಿ ಕೂಡ ಡಬ್ ಮಾಡಿದ್ರೆ ನಿಜಕ್ಕೂ ಈ ಮೂವಿಗೆ ಸಿಗೋ ರೆಸ್ಪಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮೂವಿ ಇಂಟ್ರೋ ಅಲ್ಲೇ AI ಯೂಸ್ ಮಾಡಿ ಬ್ರೈನ್ ಇನ್ನರ್ ವಾಯ್ಸ್ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಜೊತೆಗೆ ಮೂವಿಯಲ್ಲೇ ಇನ್ನೊಂಥರ ಇಂಟ್ರೋ ನೋಡ್ತೀವಿ, ಸೆಪ್ರೇಟ್ ಆಗಿ ಸೆನ್ಸರ್ ಸರ್ಟಿಫಿಕೇಟ್, ರಿವ್ಯೂಸ್ ಅಂತೆ, ಮೂವಿ ನೋಡಿ ಜನ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅವೆಲ್ಲ ಕೂಡ ನೋಡ್ತೀವಿ. ಸೊ ಈ ಮೂವಿ ಸ್ಪೆಷಲ್ ಆಗಿ 3 ಫೇಸ್ ಆಗಿ ಸ್ಟೋರಿ ಡಿವೈಡ್ ಆಗುತ್ತೆ. ಆದರೆ ನಿಮಗೆ ಆ ಡಿವಿಷನ್ ಗೊತ್ತಾಗಲ್ಲ, ಅಷ್ಟು ಎಂಗೇಜಿಂಗ್ ಆಗಿರುತ್ತೆ ಈ ಮೂವಿ. ಆ ಮೂವಿನ ನೀವು ಯಾವುದೇ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮೂವಿ ಕೊನೆವರೆಗೂ ಏನಾಗ್ತಿದೆ, ನಾವೇನು ಅನ್ಕೊಂತೀವಿ ಮೂವಿ ಬಗ್ಗೆ, ಆ ಥರ ಅಂತೂ ಮೂವಿ ಕೊನೆ ಆಗಲ್ಲ. ಸೊ ಮೂವಿಯಲ್ಲಿ ಉಪೇಂದ್ರ ಅವರು ರಿಯಲ್ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅದನ್ನ ಇಟ್ಕೊಂಡು ಡೈರೆಕ್ಟ್ ಆಗಿ ಎಲ್ಲನೂ ಕೂಡ ಫಿಲ್ಟರ್ ಇಲ್ದಿರಾನೆ ಒಂದು ಮೂವಿ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಆ ಮೂವಿಯ ಟೈಟಲ್ ಬಂದು ನಾಮ ಅಂತ. ಆ್ಯಂಡ್ ಆ ಮೂವಿ ನೋಡಿ ಎಲ್ಲರೂ ಕೂಡ ನೆಗೆಟಿವಿಟಿ, ಫಾಲ್ಸ್ ಅಕ್ಯುಸೇಷನ್, ಬ್ಯಾನ್ ಎಲ್ಲ ಮಾಡಬೇಕು ಅಂತ ಜಗಳ ಮಾಡ್ತಾರೆ. ಆದರೆ ಕೆಲವು ಜನ ಅದೇ ಮೂವಿನ ಅರ್ಥ ಮಾಡಿಕೊಂಡು ಹೌದಲ್ವಾ, ನಾವ್ಯಾಕೆ ಈ ಥರ ಇರಬಾರ್ದು, ಅವ್ರ ಮೈಂಡ್ನ ಓಪನ್ ಅಪ್ ಆಗಿ ಒಂದು ಲೈಫ್ ಚೇಂಜಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ಆಗ ಒಬ್ಬ ಫೇಮಸ್ ಮೂವಿ ಕ್ರಿಟಿಕ್ಸ್ ಅವ್ರಿಗೆ ಈ ಮೂವಿ ಏನಂತಾನೆ ಗೊತ್ತಾಗ್ತಿರಲ್ಲ. ಅವ್ರು ಎಷ್ಟೇ ರಿಸರ್ಚ್ ಮಾಡಿದ್ರು ಕ್ಲೂ ಸಿಗ್ತಿರಲ್ಲ. ಆಗ ಅವರು ಉಪೇಂದ್ರ ಅವರ ಮನೆಗೆ ಹೋಗಿ ಆ ಸ್ಕ್ರಿಪ್ಟ್ನ ಓದ್ತಾರೆ. ಆ್ಯಂಡ್ ಇಲ್ಲಿಂದಾನೆ UI ಮೂವಿಯ ಸ್ಟೋರಿ ಶುರು ಆಗೋದು. ಸೊ ಬಿಫೋರ್ ಸಿವಿಲೈಸೇಷನ್ ನಮ್ಮ ಭೂಮಿ ಎಷ್ಟು ಸುಂದರ, ಸುಸಂಸ್ಕೃತ, ವೈವಿಧ್ಯಮಯವಾಗಿತ್ತು ಪರಿಸರ ಪ್ರಾಣಿಗಳಿಂದ. ಆದ್ರೆ ಈ ಸೌಂದರ್ಯನ ಸವಿದು ಹಾಳು ಮಾಡಕ್ಕೆ ಮನುಷ್ಯರು ಬಂದ್ರು. ಮೈನಿಂಗ್ ಅಂತೆ, ಮರ ಕಡಿಯೋದಂತೆ, ಮೆಡಿಕಲ್ ಅಂತೆ, ಈ ತರ ಭೂಮಿನ ಹಾಳು ಮಾಡಕ್ಕೆ ಶುರು ಮಾಡಿದ್ರು. ಇದನ್ನ ಒಂದು ರಿಯಾಲಿಟಿ ಆಗಿ ತೋರಿಸಿ ಇದರಿಂದ ಆ ಭೂಮಿ ತಾಯಿ ಮುಂದೆ 2 ಮಕ್ಕಳು ಆಗುತ್ತೆ. ಅದೇ ಸತ್ಯ ಮತ್ತೆ ಕಲ್ಕಿ. ಸತ್ಯ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಕಂಪ್ಲೀಟ್ ಪಾಸಿಟಿವಿಟಿ. ಏನೇ ಆದರೂ ಕೂಡ ದೇವರು ಈ ಥರ ಆದ್ರೇನೆ ಮುಂದೆ ನಮಗೆ ಒಳ್ಳೇದಾಗೋದು ಅಂತ ಹೇಳೋ ಕ್ಯಾರೆಕ್ಟರ್. ಸೊ ಈಗ ಈ ಸತ್ಯ ಅವ್ರು ಸಾಕು ಅಪ್ಪನ ಎಲೆಕ್ಷನಲ್ಲಿ ಗೆಲ್ಸಕ್ಕೆ ಮತ್ತೆ ಅವನ ಖುಷಿಗೆ ಎಲ್ಲ ಜನರಿಗೆ ಹೆಲ್ಪ್ ಮಾಡ್ತಿರ್ತಾನೆ, ಯಾವುದೇ ತರಹ ಬೇರೆಯವ್ರಿಗೆ ಕಷ್ಟ ಕೊಡದೆ. ಇದನ್ನ ನೋಡಿ ಆಪೋಸಿಷನ್ ಅವ್ರಿಗೆ ಭಯ ಆಗುತ್ತೆ, ಇವನಿಂದ ನಾವೇನೋ ಸೋಲ್ಬಹುದಾ ಅಂತ. ಸೊ ಅದಕ್ಕೆ ಒಂದಿನ ರಾತ್ರಿ ಇವನ ಸಾಯಿಸಕ್ಕೆ ಗೂಂಡಗಳನ್ನ ಕಳಿಸ್ತಾರೆ. ಅಂಡ್ ಆಗ್ಲೇ ಕಲ್ಕಿ ಕಾಣಿಸ್ಕೊಳೋದು. ಸೊ ಈ ಮೂವಿಯಲ್ಲಿ ಸತ್ಯ ಕ್ಯಾರೆಕ್ಟರ್ನ ಒಫೀಸರ್ ಅವರು ಒಂಥರ ಇನ್ನರ್ ವಾಯ್ಸ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ, ಕಲ್ಕಿನ ಔಟ್ಸೈಡ್ ವರ್ಲ್ಡ್ ಅಂದ್ರೆ ರಿಯಾಲಿಟಿ ಆಗಿ ತೋರಿಸಿದ್ದಾರೆ. ಸೊ ಕಲ್ಕಿ ಬಂದು ಯಾರ್ಯಾರು ಒಳ್ಳೇದು ಬಯಸಿ ಆದ್ರೆ ಕೆಲಸ ತಪ್ಪು ಮಾಡ್ತಿರೋನ್ನ ಒಂದು ಮೈಂಡ್ ತರ ಇರೋ ಸ್ಟ್ರಕ್ಚರ್ ಒಳಗೆ ಕೂಟಾಗ್ತಿದ್ದ. ಆದ್ರೆ ಯಾವಾಗ ಸತ್ಯನ ಯಾರೋ ಸಾಯಿಸಕ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗ ಕಲ್ಕಿ ಹೋಗಿ ಎಲ್ಲಾನು ಸಾಯಿಸಿ ಇನ್ಮೇಲೆ ಕಲ್ಕಿ ಆಟ ಶುರು ಅಂತ ಹೇಳಿ ಸತ್ಯನ ಅದೇ ಬ್ರೈನ್ ಸ್ಟ್ರಕ್ಚರ್ ಮಧ್ಯ ಅಲ್ಲಿ ಕೂಟಾಗ್ತಾನೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಮೂವಿಯ ಸ್ಟೋರಿ 3 ಫೇಸ್ ಆಗಿರುತ್ತೆ ಅಂತ. ಫಸ್ಟ್ ಫೇಸ್ ಅಲ್ಲಿ ಡರ್ಟಿ ಪಾಲಿಟಿಕ್ಸ್, ಇದರಲ್ಲಿ ಸತ್ಯತೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನೋಡ್ತೀವಿ. ಸೆಕೆಂಡ್ ಫೇಸ್ ಬಂದು ಭೂಮಿ ತಾಯಿ. ಮನುಷ್ಯರು ಭೂಮಿಗೆ ಇಷ್ಟೆಲ್ಲ ಹಾನಿ ಮಾಡಿದ್ರು ಭೂಮಿ ಈಗ ಯಾವ ಸಿಚುವೇಶನ್ ಇದೆ ಅಂತ ನಮ್ಗೆ ತಿಳಿಸ್ತಾರೆ. ಸೊ ಸತ್ಯ ಇರೋವರೆಗೂ ಪ್ಯೂರ್ ಆಗಿದ್ದ ಜನರು ಈಗ ಕಲ್ಕಿಯ ಡಿಕ್ಟೇಟರ್ಶಿಪ್ ಶುರು ಆಗುತ್ತೆ. ಎಲ್ಲ ರಾಜಕಾರಣಿನ ಕೆಳಗಿಳಿಸಿ ಕಲ್ಕಿನೇ ರೂಲ್ ಮಾಡ್ತಾನೆ. ಸೊ ಕಲ್ಕಿ ಬಂದು ಈಗಿನ ರಿಯಾಲಿಟಿ. ಕಾಮನ್ ಮ್ಯಾನ್ ನ ಸ್ಲೇವ್ಸ್ ಆಗಿ ಟ್ರೀಟ್ ಮಾಡೋದು, ಸುಮ್ಮನೆ ಎಲ್ಲ ಮನೆಗಳನ್ನ ಬೀಳ್ಸೋದು. ಈ ಒಂದು ಕಾಮನ್ ಮ್ಯಾನ್ಗಳೇ ವೋಟ್ ಆಗಿ ಗೆಲ್ಸಿದ್ರು ಪೊಲಿಟಿಷಿಯನ್ಸ್ಗಳೇ ಸುಪ್ರೀಂ ತರ ಇರ್ತಾರೆ. ಇನ್ನೊಂದು ಕಡೆ ಕಲ್ಕಿ ಬಿಲ್ಡ್ ಮಾಡಿರುವ ಆ ಸೆಲ್ಲಿಂದ ಸತ್ಯ ಹೇಗೆ ಆಚೆ ಬರ್ತಾನೆ ಅಂತ ನೋಡ್ತೀವಿ. ಫಸ್ಟ್ ಲೆವೆಲ್ ಅಲ್ಲಿ ಹೇಗೆ ತಲೆ ಉಪಯೋಗಿಸ್ಬೇಕು, ಸೆಕೆಂಡ್ ಲೆವೆಲ್ ಅಲ್ಲಿ
ಹೇಗೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಥರ್ಡ್ ಲೆವೆಲಲ್ಲಿ ಎಷ್ಟು ಕಾಮ್ ಆಗಿರಬೇಕು, ಜೊತೆಗೆ ನಮ್ಮ ವಾಯ್ಸ್ನ ನಾವು ಕೇಳಿಸ್ಕೊಬೇಕು ಅಂತ, ಆ್ಯಂಡ್ ಕೊನೆ ಲೆವೆಲಲ್ಲಿ ಕಾನ್ಸಂಟ್ರೇಷನ್ ಮತ್ತು ನಾಲೆಡ್ಜ್ ಇರಬೇಕು ಅಂತ. ಸೊ ಇವೆಲ್ಲನೂ ಕೂಡ ನಾವು ಕಂಟ್ರೋಲ್ ಮಾಡ್ಕೊಬೇಕು ಅಂತ ಇಂಡೈರೆಕ್ಟ್ ಆಗಿ ತೋರಿಸಿದ್ದಾರೆ. ಸತ್ಯ ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ಕಲ್ಕಿ ರೂಲ್ ಮಾಡ್ತಿರ್ತಾನೆ. ಅವನ ಡಿಕ್ಟೇಟರ್ಶಿಪ್ ಶುರು ಆಗಿರುತ್ತೆ. ಸತ್ಯ ಹೇಗೆ ಎಲ್ಲರೂ ಒಂದೇ, ಕಲರ್ ಲ್ಯಾಂಗ್ವೇಜ್ ಏನು ಇಲ್ಲ ಅಂತ ಮಾಡಿದ್ನೋ, ಕಲ್ಕಿ ಬರೀ ಕಲರ್ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ರಿಲಿಜನ್ ಅಂತೆ, ಕ್ಯಾಸ್ಟ್ ಅಂತೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿ ಅವ್ರವರಲ್ಲೇ ಜಗಳ ಶುರು ಮಾಡಿಸ್ತಾನೆ. ಕಲ್ಕಿ ಕಾಮನ್ ಮ್ಯಾನ್ಗಳಿಗೆ ಅವ್ರ ಲೈಫ್ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಆದರೆ ಎಂಟರ್ಟೈನ್ಮೆಂಟ್, ಸುತ್ತಮುತ್ತ ಏನಾಗ್ತಿದೆ, ಗಾಸಿಪ್ಸ್, ಬೇರೆಯವರ ಮನೆ ವಿಷಯ ಇಂಥವೇ ಬೇಕು. ಬೇರೆಯವರ ಮನೆ ದೋಸೆ ತೂತಾಗಿರೋದು ನೋಡ್ತಾರೆ, ಆದರೆ ಅವ್ರ ಮನೆಯ ಮುದ್ದೆನೇ ತೂತಾಗಿರೋದು ನೋಡಲ್ಲ. ಸೊ ಅದೇ ಥರ ಈಗ ಜನರು ನಮ್ಮ ಕ್ಯಾಸ್ಟ್ ಅವನು, ನಮ್ಮ ಭಾಷೆ ಅವನು ಅಂತ ನೋಡ್ತಾರೆ, ಆದರೆ ನೀವೇನು ಮಾಡ್ತಿದ್ದೀರಾ, ಬರೀ ಇಲ್ಲಾಜಿಕಲ್ ಜಗಳ ಅಷ್ಟೇ. ಸೊ ಆಗ ಕಲ್ಕಿ ಮತ್ತೆ ಸತ್ಯ ಫೇಸ್ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸತ್ಯ ಒಂದು ಸಖತ್ತಾಗಿರೋ ಲೈನ್ ಹೇಳ್ತಾನೆ, ನನ್ನ ಸೃಷ್ಟಿಸಿರುವ ದೇವ್ರನ್ನ ನಾನು ತುಳಿಯಲ್ಲ, ಆದರೆ ನಾನೇ ಸೃಷ್ಟಿಸಿರುವ ದೇವ್ರನ್ನ ನಾನು ತುಳಿತೀನಿ ಅಂತ. ಈ ಲೈನ್ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಆ ಫೇಸ್ ಆಫ್ ಅಲ್ಲಿ ಕಲ್ಕಿನೇ ಸುಪ್ರೀಂ ಆಗಿರ್ತಾನೆ. ಸೊ ಇದೇ UI ಮೂವಿ. ಆದರೆ ಉಪೇಂದ್ರ ಅವರು ಮೂವಿನ ಈ ಥರ ಇಂಡೈರೆಕ್ಟ್ ಆಗಿ ತೋರಿಸ್ಬಾರ್ದು, ಡೈರೆಕ್ಟ್ ಆಗಿ ಏನೆಲ್ಲ ಆಗ್ತಿದೆ ಅಂತ ತೋರ್ಸೋಕ್ಕೆ ನಾಮ ಅಂತ ಮೂವಿ ಮಾಡಿ ರಿಲೀಸ್ ಮಾಡಿರ್ತಾರೆ. ಸೊ ಮೂವಿ ಕೊನೆಯಲ್ಲಿ ಉಪೇಂದ್ರ ಅವರು ಮತ್ತೆ ಕಲ್ಕಿ ಮಾತಾಡ್ತಿರುವಾಗ ಹೇಳ್ತಾರೆ, ಕಾಸಿರೋರು ಕಾಮನ್ ಮ್ಯಾನ್ಗಳ ಲಕ್ಸುರಿ ಇರ್ಕೊತಾರೆ, ಅವ್ರ ಫೋನಲ್ಲೇ ಆ ಲಕ್ಸುರಿ ನೋಡ್ಕೊಂಡು ಇರ್ತಾರೆ. ಬೇರೆ ಯಾರೋ ಉದ್ಧಾರ ಆಗೋದು ಅಥವಾ ದೇಶ ಹೆಸರು ಹೇಳ್ಕೊಂಡು ಬೇರೆಯವರು ಕೊಳ್ಳೆ ಓಡಿಯ ನೋಡ್ಕೊಂಡು ಇರ್ತಾರೆ. ಎಂಟರ್ಟೈನ್ಮೆಂಟ್ ಅಂತ ಏನೇನೋ ನೋಡಬಾರ್ದನ್ನ ನೋಡ್ತಾರೆ, ಆದರೆ ಅವ್ರ ಲೈಫ್ನೇ ಅವ್ರು ನೋಡ್ಕೊಳ್ಳಲ್ಲ. ಇದನ್ನೇ ಈ ಮೂವಿ ನಮಗೆ ಹೇಳ್ಕೊಡುತ್ತೆ. ನನಗೆ ಈ ಮೂವಿ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ಈ ಮೂವಿಯ ಹೀರೋ ಸ್ಟೋರಿ ಆಗಿರುತ್ತೆ. ಮೂವಿಯ ಫೈಟ್ ಸೀಕ್ವೆನ್ಸ್ ಆಗಿರಲಿ ಅಥವಾ ಪಂಚಿ ಡೈಲಾಗ್ಸ್ ಯಾವುದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. VFX ಬಗ್ಗೆ ಏನು ಕೂಡ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಕಡಿಮೆ ಬಜೆಟಲ್ಲಿ ಪ್ರಾಮಿನೆನ್ಸ್ನ ತೋರಿಸಿದ್ದಾರೆ. ಸೊ ಈ ಮೂವಿಯ ಪಾಸಿಟಿವ್ಸ್ ಅಂದರೆ ಈ ಮೂವಿಯ ಸ್ಟೋರಿ, ಪ್ರಾಮಿನೆನ್ಸ್ ಮತ್ತು ಸಾಂಗ್ಸ್. ನಾನು ಯಾವಾಗ ಈ ಸಾಂಗ್ಸ್ ರಿಲೀಸ್ ಆಯಿತೋ ಸುಮ್ಮನೆ ಪ್ರಮೋಷನ್ಗೆ ಅಷ್ಟೇ ಮಾಡಿರೋದು, ಈ ಮೂವಿಗೂ ಸಾಂಗ್ಸ್ಗೂ ಯಾವುದೇ ರೀತಿ ಕನೆಕ್ಷನ್ ಇರಲ್ಲ ಅಂತ. ಆದರೆ ಮೂವಿಯಲ್ಲಿ ಪ್ರತಿಯೊಂದು ಸಾಂಗ್ಸ್ ಕೂಡ ಕರೆಕ್ಟಾಗಿ ಲಿಂಕ್ ಆಗಿದೆ, ಯಾವುದೇ ತರಹ ನಿಮಗೆ ಎಕ್ಸ್ಟ್ರಾಸ್ ಅಂತ ಕೂಡ ಅನ್ಸಲ್ಲ. ಜೊತೆಗೆ ಈ ಮೂವಿಯ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಇನ್ನು ಈ ಮೂವಿಯ ನೆಗೆಟಿವ್ ಬಗ್ಗೆ ಮಾತಾಡ್ಬೇಕಂದ್ರೆ, ಈ ಮೂವಿಗೆ ಹೀರೋಯಿನ್ ಬೇಕಾಗೇ ಇದ್ದಿಲ್ಲ ಅನಿಸ್ತು. ಮೂವಿ ಸ್ಟೋರಿನೇ ಬೇರೆ ಇತ್ತು, ಹೀರೋಯಿನ್ಗೆ ಆ ಸ್ಟೋರಿಯಲ್ಲಿ ಯಾವುದೇ ರೀತಿ ಇಂಪಾರ್ಟೆನ್ಸ್ ಇದ್ದಿಲ್ಲ. ಸೈಡ್ ಕ್ಯಾರೆಕ್ಟರ್ಸ್ಗೆ ಎಲ್ಲೂ ಕೂಡ ಅಷ್ಟು ಪ್ರಾಮಿನೆನ್ಸ್ ಕೊಟ್ಟಿಲ್ಲ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಸೊ ಓವರ್ ಆಲ್ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಅನ್ಬಹುದು. ಇಂಡೈರೆಕ್ಟ್ ಆಗಿ ನಮ್ಗೆಲ್ಲರಿಗೂ ಕೂಡ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ರು. ಆ್ಯಂಡ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.